ಅಂಟಮಾಸ್ ನಮಸ್ಕಾರ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವಿವಾಗ ನೋಡ್ತಿರೋ ಜಾಗ ಯಾವುದೋ ಬೇಲೂರು ಹಳೆಬೀಡು ಅಲ್ಲ, ಆದ್ರೆ ಬೇಲೂರು ಹಳೆಬೀಡಿನ ತರನೇ ಕಾಣಿಸೋ ಒಂದು ಐತಿಹಾಸಿಕ ಸ್ಥಳ. ಈ ಜಾಗ ನಮ್ಮ ಮಂಡ್ಯ ಡಿಸ್ಟಿಕ್ ಅಲ್ಲಿ ಇದೆ. ಅದೆಲ್ಲಿದೆ, ಹೇಗಿದೆ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಬಂದಿರೋದು ಕಂಬದಹಳ್ಳಿಯ ಜೈನ ಬಸದಿಗೆ. ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ಇದು ಕರಿಗಲ್ಲಿನ ಮನಸ್ತಂಭ ಅಂತ. ಇದು 50 ಅಡಿ ಎತ್ತರ ಇದೆ. ಈ ಕಂಬದ ಮೇಲೆ ಬ್ರಹ್ಮದೇವರನ್ನು ಕೂಡ ನೋಡ್ಬೋದು. ಈ ಕಂಬದಿಂದನೇ ಈ ಊರನ್ನ ಕಂಬದಹಳ್ಳಿ ಅಂತ ಕರೆಯೋದು. ಕ್ರಿಶ್ಯತಕ 900ನೇ ಇಸ್ವಿಲಿ ಗಂಗರು ಕಟ್ಟಿದಂತ ದೇವಸ್ಥಾನ ಇದು. ಮೊದಲು ಇದನ್ನ ತ್ರಿಕೂಟ ಬಸದಿ ಅಂತ ಕರೀತಾ ಇದ್ರು. ಆಮೇಲೆ ಹೊಯ್ಸಳರು ಮತ್ತೆರಡು ದೇವಸ್ಥಾನ ಕಟ್ತಾರೆ, ಹಂಗಾಗಿ ಇದನ್ನ ಪಂಚಕೂಟ ಬಸದಿ ಅಂತಾನು ಕರೀತಾರೆ. ಗಂಗರ ಹಾಗೆ ಹೊಯ್ಸಳ ಶೈಲಿಯಲ್ಲಿ ನಿರ್ಮಾಣ ಆಗಿರೋಂತ ಒಂದು ವಿಶೇಷವಾದ ದೇವಸ್ಥಾನ ಇದು. ಹಳೆ ಕಾಲದಲ್ಲಿ ಬರೀ ಕಲ್ಲಲ್ಲೇ ಕಟ್ಟಿರುವಂತ ದೇವಸ್ಥಾನ ಇದು. ಎಷ್ಟು ತಂಪಾಗಿದೆ ಅಂತೀರಾ? ಇಲ್ಲಿ ಆದಿನಾಥ, ನೇಮಿನಾಥ, ಶಾಂತಿನಾಥರ ಮೂರ್ತಿ ಇದೆ. ಈ ದೇವಸ್ಥಾನನ ಪುರಾತತ್ವ ಇಲಾಖೆ ಜೀರ್ಣೋದ್ಧಾರ ಮಾಡಿದೆ. ಆವತ್ತಿನ ಕಾಲಘಟ್ಟದಲ್ಲಿ ಈ ಊರಲ್ಲಿ 5,000 ಜೈನ ಮನೆಗಳಿದ್ವಂತೆ. ಈ ಊರಲ್ಲೇ 72 ಜೈನ ಮಂದಿರಗಳಿದ್ವಂತೆ. ಇವಾಗ ಅದ್ಯಾವುದೂ ಇಲ್ಲ, ಕಡೆಗೆ ಉಳ್ಕೊಂಡಿರೋದು ಇದೊಂದೇ. ನಾವಿವಾಗ ಫಾಲ್ ಸೀಲಿಂಗ್ಗಳನ್ನ ನೋಡ್ತಾ ಇದ್ದೀವಿ, ಆದ್ರೆ ಆ ಕಾಲದಲ್ಲೇ ಕಲ್ಲಲ್ಲಿ ಮಾಡಿರೋಂಥ ಫಾಲ್ ಸೀಲಿಂಗ್ ಹೆಂಗಿದೆ ನೋಡಿ. ಯಾವುದೇ ರೀತಿ ಮೆಷಿನ್ಸ್ನ ಯೂಸ್ ಮಾಡದೆ ಕೈಯಲ್ಲೇ ಕೆತ್ತಿರೋಂಥ ಆ ಕಲಾವಿದನಿಗೆ ಎಷ್ಟು ತಾಳ್ಮೆ ಇತ್ತು ಅಂತ ಯೋಚನೆ ಮಾಡಿ. ಆ ಕಾಲದ ದೇವಸ್ಥಾನ ಎಷ್ಟು ದೃಢವಾಗಿ ನಿಂತಿದೆ ನೋಡಿ. ಈ ಖಾಲಿ ಇದ್ದಂಥ ದೇವಸ್ಥಾನಕ್ಕೆ ನನಗಿಂತ ಮುಂಚೆ 2 ಅತಿಥಿಗಳು ಬಂದಿದ್ರು. ಅದ್ಯಾರು ಅಂತ ನಿಮ್ಗೂ ತೋರಿಸ್ತೀನಿ ನೋಡಿ. ನೋಡಿ, ಗುಬ್ಬಚ್ಚಿ ಮರಿಗಳು. ಈ ಗುಬ್ಬಚ್ಚಿಗಳನ್ನ ನೋಡಿ ಅದೆಷ್ಟು ವರ್ಷಗಳಾಗೋಗಿತ್ತು. ನಾವು ಚಿಕ್ಕವರಿದ್ದಾಗ ಮನೆ ಮುಂದೆನೆ ಬರೋವು. ಈ ಮೊಬೈಲ್ ನೆಟ್ವರ್ಕ್ಗಳು ಜಾಸ್ತಿ ಆದ್ಮೇಲೆ ಈ ಗುಬ್ಬಚ್ಚಿಗಳ ಸಂತತಿ ನಶಿಸಿ ಹೋಗಿದೆ. ನೋಡಿ, ಹಲವು ಕಂಬಗಳಿರುವಂತ ದೇವಸ್ಥಾನ ಮುಂದೆಯಿಂದ ಈ ರೀತಿ ಕಾಣಿಸುತ್ತೆ. ಆ ಸಾಲಿನ ಕಂಬಗಳ ದೇವಸ್ಥಾನದ ಪಕ್ಕದಲ್ಲೇನೆ ಮತ್ತೊಂದು ದೇವಸ್ಥಾನ ಇದೆ. ಇದನ್ನ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತೀರಾ? ಅದರ ಪಕ್ಕದಲ್ಲೇ ಮತ್ತೊಂದು ದೇವಸ್ಥಾನ ಇದೆ. ಹೀಗೆ ಸಾಲಾಗಿ ನೀವು 5 ದೇವಸ್ಥಾನಗಳನ್ನ ನೋಡ್ಬೋದು. ಅದಕ್ಕೆ ಇದನ್ನ ಪಂಚಕೂಟ ಬಸದಿ ಅಂತ ಕರೀತಾರೆ. ಫಾಸ್ಟ್ ಫಾರ್ವರ್ಡ್ ಆಗಿ ಈ ದೇವಸ್ಥಾನದ ಸುತ್ತ ತೋರಿಸ್ತೀನಿ, ನೋಡ್ಕೊಂಡ್ ಬಂದ್ಬಿಡಿ. ನಾನು ಯಾವುದೋ ಬೇಲೂರು ಹಳೆಬೀಡಿನ ದೇವಸ್ಥಾನ ನೋಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಆ ಕಾಲದಲ್ಲಿ ಇಷ್ಟು ಚೆನ್ನಾಗಿ ಕೆತ್ತನೆ ಮಾಡಿರೋಂಥ ಕಲಾವಿದರಿಗೆ ಶರಣು ಶರಣಾರ್ಥಿ. ಆ ದೇವಸ್ಥಾನದ ಎದುರಿಗೇನೆ ಶ್ರೀ ಅತಿಶಯ ಕ್ಷೇತ್ರ ಕಂಬಾಪುರ ಕಂಬದಹಳ್ಳಿ ಅಂತ ಒಂದು ಜೈನರ ಮಠ ಇದೆ. ಇದ್ರೊಳಗಡೆ ಹೋಗಿ ನೋಡಿದ್ರೆ 24 ತೀರ್ಥಂಕರರ ಪಂಚಲೋಹದ ವಿಗ್ರಹಗಳಿದ್ದಾವೆ. ಹಾಗೇನೆ ತುಂಬಾನೇ ಬೆಲೆ ಬಾಳುವಂಥ ವಿಗ್ರಹಗಳನ್ನ ದಾನಿಗಳು ಕೊಟ್ಟಿದ್ದಾರೆ. ಈ ಪಂಚಕೂಟ ಬಸದಿ ಇರೋದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಕಂಬದಹಳ್ಳಿಯಲ್ಲಿ. ಇದರ ಕಂಪ್ಲೀಟ್ ಅಡ್ರೆಸ್ ಮತ್ತೆ ಗೂಗಲ್ ಲೊಕೇಶನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡಿ. ಬೆಂಗಳೂರಿಂದ ಇಲ್ಲಿಗೆ 129 ಕಿಲೋಮೀಟರ್ ಆಗುತ್ತೆ. ಶ್ರವಣಬೆಳಗೊಳದಿಂದ 29 ಕಿಲೋಮೀಟರ್ ಆಗುತ್ತೆ. ನಾಗಮಂಗಲದಿಂದ 16 ಕಿಲೋಮೀಟರ್ ಆಗುತ್ತೆ. ಲೇಡೀಸ್ಗೆ ಹೆಂಗು ಫ್ರೀ ಬಸ್ ಅವೈಲಬಲ್ ಇದೆಯಲ್ಲ, ಶ್ರವಣಬೆಳಗೊಳ ನೋಡ್ಕೊಂಡು ಈ ಬಸ್ದಿನೂ ನೋಡ್ಕೊಂಡ್ಬರ್ಬೋದು. ಇದೇ ಕಂಬದಹಳ್ಳಿಯಲ್ಲಿ ಚಂದ್ರಗಿರಿ ಬೆಟ್ಟ ಹಾಗೆ ಆಂಜನೇಯ ಬೆಟ್ಟ ಇದೆ, ಅದೆರಡನ್ನೂ ಕೂಡ ನೋಡ್ಬೋದು. ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಚಂದ್ರಗಿರಿ ಬೆಟ್ಟ ಮತ್ತು ಆಂಜನೇಯ ಬೆಟ್ಟದ ಬಗ್ಗೆ ವಿಡಿಯೋಸ್ ಇದೆ, ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ. ಇಷ್ಟು ಪುರಾತನ ದೇವಾಲಯ ಇರೋವಂಥ ಊರಿಗೆ ಸರಿಯಾಗಿ ರಸ್ತೆನೇ ಇಲ್ಲ. ಗೌರ್ಮೆಂಟ್ ಈ ಕಡೆ ಗಮನ ಹರಿಸಿ ಸ್ವಲ್ಪ ಡೆವಲಪ್ಮೆಂಟ್ ವರ್ಕ್ಗಳನ್ನ ಮಾಡಿದ್ರೆ ಈ ಜಾಗನೂ ಕೂಡ ಒಂದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಆಗುತ್ತೆ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.